ಇದೇ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಅವರೇನು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರ ಸಹೋದರ ಕೊನೆಯ ಕ್ಷಣಗಳು ಅವರ ಕೊನೆಯ ಇಂಟ್ರಾಕ್ಷನ್ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಸಿಜೆ ರಾಯ್ ಅವರ ಸಹೋದರ ಸಿಜೆ ಬಾಬು ಪ್ರತಿಕ್ರಿಯೆ ಕೊಟ್ಟಿದ್ದು, ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಸಿಜೆ ರಾಯ್ ಕರೆ ಮಾಡಿದ್ರು. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಒತ್ತಡ ಇದೆ ಅಂತ ಹೇಳಿದ್ರು. ಸಂಜೆ 7 ಗಂಟೆಗೆ ನಾನು ಬರ್ತೀನಿ ಅಂತ ಕೂಡ ತಿಳಿಸಿದ್ದೆ, ಬಟ್ ನಾನು ಬರುವಷ್ಟರಲ್ಲಿ ಅವರ ಜೀವ ಹೋಗಿದೆ ಅಂತ ಬೆಂಗಳೂರಲ್ಲಿ ಸಿಜೆ ರಾಯ್ ಸಹೋದರ ಸಿಜೆ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಕೂಡ ಉದ್ಯಮಿ. ಅವರ ಸಹೋದರನ ಜೊತೆಯಲ್ಲಿ ಅವರಿಗಾದಂತಹ ಲಾಸ್ಟ್ ಕಾನ್ವರ್ಸೇಷನ್ ಅನ್ನ ವಿವರಿಸಿದ್ದಾರೆ. IT ಅಧಿಕಾರಿಗಳ ಒತ್ತಡ ಇದೆ ಅನ್ನುವಂಥದ್ದನ್ನು ನನ್ನ ಹತ್ರ ಅವರು ಮೆನ್ಷನ್ ಮಾಡಿದ್ರು. ಅದನ್ನ ಬಿಟ್ಟರೆ ಅವ್ರಿಗೆ ಬೇರೆ ಲೋನ್ಸು ಥ್ರೆಟ್ಸು ಆ ಥರದ್ದೆಲ್ಲ ಏನಿರಲಿಲ್ಲ ಅಂತ ಮಾತಾಡಿದ್ದಾರೆ. ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ದರು. ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನು ಕ್ವಶನ್ಸ್ ಆಯಿತು ಏನು ಅಂತ. ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ, ಯಾರ ಮೇಲೂ ಅಲಿಗೇಷನ್ ಮಾಡಿಲ್ಲ. ಅಲ್ಲ ರೀ, ಈಗ ನಾನು ಇನ್ನೇನು ಹೇಳಲಿ, ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ. ನಾನು ಅವ್ರ ಮೇಲೇನೆ ಹೇಳ್ಬೇಕಲ್ಲ. ಅಲ್ಲ, ಅದೀಗ ನಾನು ಫ್ಯಾಮಿಲಿ ಮೀಟ್ ಮಾಡಿಬಿಟ್ಟು ಹೇಳ್ತೀನಿ. ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ. ಯಾವ್ರ ಬಗ್ಗೆ? ಇಲ್ಲ, ಬೇರೆ ಯಾವ ಥ್ರೆಟ್ಟು ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರಲಿಲ್ಲ. ಏನಿಲ್ಲ ಲಾಸ್ ಏನಿಲ್ಲ ಅವ್ರದ್ದು. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ನಲ್ಲಿ ಏನಿರಲಿಲ್ಲ. ಗೊತ್ತಿಲ್ಲ, ಅದು ಹೋಗಿ ಕೇಳಬೇಕು, ನೋಡಬೇಕು. ನಾನೇ ಏರ್ಪೋರ್ಟಿಂದ ಬರ್ತಾ ಇದ್ದೇನೆ. ಅಲ್ಲ, ನಾನು ಕೇಳಿ ಹೇಳ್ತೀನಿ. ಅದೊಂದೇ ಇಶ್ಯೂ ಇದ್ದಿದ್ದು, ಅದು ಏನು ಅಂತ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ. ಕಡೆ